ಅದ್ಭುತವಾದಂಥ ಒಂದು ಮಿಥುನ ಶಿಲ್ಪ ಇದು. ಬಹುಶಃ ಈಗಿನ ಕಾಮಶಾಸ್ತ್ರ ಇದ್ರ ಮುಂದೆ ಏನೂ ಅಲ್ಲ. ನೋಡ್ಕೊಳ್ಳಿ, ಹೌದು. ಇದು ಸಮಾಧಿ ಸ್ಥಳದಲ್ಲಿರುತ್ತೆ. ನಮ್ಮ ಜನರು ಇದನ್ನು ಯಾವತ್ತೂ ಕೂಡ ದೇವಸ್ಥಾನ ಅಂತಲೇ ಹೇಳ್ತಾ ಇದ್ದಾರೆ. ನಮ್ಮವರ ಬಿದನೂರಿನ ದೇವಸ್ಥಾನ ಅಂತಲೇ ಹೇಳ್ತಾ ಇದ್ದಾರೆ. ಇತ್ತೀಚಿನ ಸಂಶೋಧಕರು ಮಾತ್ರ ಇದು ಸಮಾಧಿ ಸ್ಥಳ, ಕಲ್ಮಠ ದೇವಸ್ಥಾನ. ಇಲ್ಲಿ 3D ಅವಾಗಿನ ಕಾಲದ 3D ನೋಡಿ. ಆನೆ ಮತ್ತೆ ಹಸು, ಹೊಲ, ಹಸು ಈ ಕಡೆಗೆ ಇದು ಚೆನ್ನಮ್ಮಾಜಿ ಅಲ್ವಾ? ನೋಡಿ ಕರೆಕ್ಟಾಗಿ ಹೌದು ಚೆನ್ನಮ್ಮಾಜಿ. ಅದೇ ಹೌದು ಹೌದು, ಚೆನ್ನಮ್ಮಾಜಿಯ ವೀರಾವೇಶದಿಂದ ಹೋರಾಡ್ತಾ ಇರೋದು. ಇದು ಯಾರು ನೋಡು? ಔರಂಗಜೇಬ. ಹೌದಾ? ಆನೆ ಮೇಲೆ. ಹಾ, ಇಲ್ಲಿ ನೋಡು ನಟರಾಜ ಎಷ್ಟು ಚಂದ ನಿಂತಿದ್ದಾನೆ ನಟರಾಜ್ ನೋಡು. ಹೌದಾ? ಹಾ ಹಾ, ಚೆನ್ನಮ್ಮಾಜಿ ತೀರಿಕೊಂಡಿದ್ದಾಳೆ ಅನ್ನುವ ಕಾರಣಕ್ಕೋಸ್ಕರ ಖುಷಿಯಿಂದ ಇದಾಗಿದ್ದಾನೆ ನೋಡಿ. ಎಷ್ಟು ಸಂತೋಷವಾಗಿದ್ದಾನಲ್ಲ. ಹೌದು, ಸಮಾಧಿ ಸ್ಥಳದಲ್ಲಿ ಸಂತೋಷವಾಗಿರ್ತಕ್ಕಂಥದ್ದು, ನಾಟ್ಯ ಮಾಡ್ತಕ್ಕಂಥದ್ದು ಇವೆಲ್ಲವೂ ನಡೆಯುತ್ತಾ? ಇಲ್ಲ ಇಲ್ಲ. ಹಾಗಾದ್ರೆ ಏನಿರಬೇಕಿಲ್ಲಿ? ದೇವಸ್ಥಾನನೇ ಇದೆ ಅಂತ ಹೇಳೋದಕ್ಕೆ ಈ ಕಂಬಗಳೇ ಸಾಕ್ಷಿ. ಇಲ್ಲಿ ವಾಸ್ತುಶಿಲ್ಪ ಶೈಲಿ ಎಲ್ಲ ನೋಡಿದ್ರೆ, ಈ ಚಿತ್ತಾರಗಳು, ಶಿಲ್ಪ ಕಲಾಕೃತಿಗಳನ್ನ ನೋಡಿದ್ರೆ, ಒಂದು ದೇವಸ್ಥಾನದಲ್ಲಿ ಇದ್ದಂಥ ರೂಪುರೇಷೆ, ವಾಸ್ತುಶಿಲ್ಪ ಶೈಲಿ ಎಲ್ಲ ಕೂಡ 100% ದೇವಸ್ಥಾನನೇ ಅಂತ ಹೇಳ್ಬೋದು. ಎಂಥವ್ರು ಬಂದರೆ ಹೇಳ್ಬೋದು. ಇಲ್ಲ, ಇದು ಸಮಾಧಿ ಸ್ಥಳವಾದ್ರಿಂದ ಇಷ್ಟು ದೊಡ್ಡದ ಮಟ್ಟದಲ್ಲಿ ಮಿಥುನ ಶಿಲ್ಪಗಳನ್ನು ಕೆತ್ತಿದ್ದಾರೆ ಅಂತ ಹೇಳ್ಬೋದೇನೋ? ಹೇಳ್ತಾರೆ ಸರ್ ಹಂಗೆಲ್ಲ. ನೋಡಿ, ಬಹುಶಃ ಚೆನ್ನಮ್ಮಾಜಿಯ ಸಮಾಧಿಯ ಒಳಗಿದ್ದಾಳೆ ಪಾಪ ಚೆನ್ನಮ್ಮಾಜಿ. ಅವಳ ಮೇಲ್ಗಡೆಗೆ ಈ ಮಿಥುನ ಶಿಲ್ಪ ಇರಲಿ ಅಂತ ಹೇಳ್ಕೊಂಡು ಬಹುಶಃ ಮಾಡಿದ್ರೇನೋ ಬಸಪ್ಪ ನಾಯಕರು ಅಂತ ಅನಿಸುತ್ತೆ. ಯಾಕಂದರೆ ಅವ್ರು ಚೆನ್ನಮ್ಮಾಜಿ ತೀರ್ಕೊಂಡ ಮೇಲೆ ಬಸಪ್ಪ ನಾಯಕನೇ ಮಾಡಬೇಕಲ್ವಾ, ಬೇರೆ ಯಾರು ಮಾಡ್ಲಿಕ್ಕಾಗಲ್ಲ. ಬಸಪ್ಪ ನಾಯಕನ ಕಾಲದಲ್ಲಿ ಏನಾದರೂ ಔರಂಗಜೇಬರ ಜೊತೆ ಏನಿಲ್ಲ ಅವರೊಟ್ಟಿಗೆ ಯುದ್ಧ ಮಾಡಿರ್ತಕ್ಕಂಥದ್ದು ಇಲ್ಲ. ಇದು ತೀರ್ಥ ಅಲ್ಲಿ ಬಂದಿದ್ದು ಬರ್ತಕ್ಕಂಥದ್ದು. ಹೌದು, ಬಸವಣ್ಣನ ಅಭಿಷೇಕ ಮಾಡಿದಂಥದ್ದು. ಬಸವಣ್ಣನಿಗೆ ಒಂದು ದೇವಸ್ಥಾನ ಮಾಡಬಾರ್ದಂತಿಲ್ಲ. ಬಸವಣ್ಣನ ದೇವಸ್ಥಾನಗಳು ಬೇಕಾದಷ್ಟಿದ್ದಾವೆ. ಈಗ ಇದು ಬಾಗೇವಾಡಿ ಬಸವಣ್ಣಗೆ ಹೋಗಿ ಬಸವಣ್ಣನ ದೇವಸ್ಥಾನವೇ ಇದೆ ಅಲ್ಲಿ.